ಹಲೋ ನಮಸ್ತೆ, ನಾನು ನಿಮ್ಮ ಮೈಸೂರು ಹುಡುಗಿ ಛಾಯ. ಇವತ್ತಿನ ಚಾಲೆಂಜ್ ಏನಂತ ಅಂದರೆ, ಇವತ್ತು ಇಬ್ಬರ ಹತ್ರನೂ $100 ಇರುತ್ತೆ. ಅದರಲ್ಲಿ ಒಂದು ಔಟ್ಫಿಟ್ನ ಶಾಪಿಂಗ್ ಮಾಡಬೇಕಾಗಿರುತ್ತೆ. ಸೊ ನಾನೇನು ಶಾಪಿಂಗ್ ಮಾಡ್ತೀನಿ ಅದು ಇವ್ರಿಗೆ ಗೊತ್ತಿರಲ್ಲ, ಇವ್ರೇನು ಶಾಪ್ ಮಾಡ್ತಾರೆ ಅದು ನನಗೆ ಗೊತ್ತಿರಲ್ಲ. ನಾವಿಬ್ಬರು ಬೇರೆ ಬೇರೆ ಹೋಗ್ಬಿಟ್ಟು ಶಾಪ್ ಮಾಡ್ತೀವಿ. ಬಟ್ ಇದರಲ್ಲಿ ಕೆಲವೊಂದು ರೂಲ್ಸ್ ಇರುತ್ತೆ. ಅದೇನಪ್ಪ ಅಂತ ಅಂದರೆ, ಇಬ್ರಿಗೂ 1 ಅವರ್ ಇರುತ್ತೆ ಅಷ್ಟೇ. ಅದರೊಳಗಡೆನೇ ಶಾಪಿಂಗ್ ಮಾಡಬೇಕಾಗಿರುತ್ತೆ. ಮತ್ತು $100 ಒಳಗಡೆನೇ ಶಾಪಿಂಗ್ ಮಾಡಬೇಕಾಗುತ್ತೆ. $100 ಅಂದರೆ ಇಂಡಿಯನ್ ರುಪೀಸಲ್ಲಿ 5000 ರುಪೀಸ್. ಅದರೊಳಗಡೆ ಶಾಪಿಂಗ್ ಮಾಡಿ ಫುಲ್ ಔಟ್ಫಿಟ್ನ ಯಾರು ಕ್ರಿಯೇಟ್ ಮಾಡ್ತಾರೆ, ಯಾರು ಔಟ್ಫಿಟ್ ಚೆನ್ನಾಗಿರುತ್ತೆ ಅವ್ರು ವಿನ್ನರ್ ಆಗ್ತಾರೆ. $100 ಸಿಕ್ಕಾಯಿತು ಫ್ರೆಂಡ್ಸ್. ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ, ನೋಡೋಣ ಏನೇನು ಸಿಗುತ್ತೆ ಅಂತ. ನನ್ನ ತಲೆಯಲ್ಲಿ ಒಂದಷ್ಟು ಐಡಿಯಾಸ್ ಇದ್ದಾವೆ, ಬಟ್ ಏನು ತೊಗೊಳ್ಳೋದು ಏನು ಮಾಡೋದಂತ ನಂಗೆ ಗೊತ್ತಿಲ್ಲ. ಹೋಗೋಣ. ಇವತ್ತು ನನಗೆ ಕ್ಯಾಮ್ರಾಮನ್ ಆಗಿ ನನ್ನ ಹಸ್ಬೆಂಡ್ ಇರ್ತಾರೆ. ಸೊ ನಾನು ಫುಲ್ ಶಾಪಿಂಗ್ ಮಾಡ್ತೀನಿ ಅಷ್ಟೇ. $100 ಆ್ಯಕ್ಚುಲಿ ಇಂಡಿಯಾದಲ್ಲಿ 1000 ರುಪೀಸ್ ಹೇಗಿರುತ್ತೋ ಹಾಗೆ ಫ್ರೆಂಡ್ಸ್ ಇಲ್ಲಿ ಸಖತ್ ಕಷ್ಟ ಇದೆ $100 ಶಾಪಿಂಗ್ ಮಾಡೋದು. ಸೊ ಲೆಟ್ಸ್ ಸಿ. ಫಸ್ಟು ಇಯರಿಂಗ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಬನ್ನಿ ನೋಡೋಣ. ಫೈನಲಿ ಜ್ಯುವೆಲ್ಸ್ ಪರ್ಚೇಸ್ ಆಗೋಗಿದೆ. ಇವಾಗ ನಾವು ಸ್ಲಿಪ್ಪರ್ ಹತ್ರ ಹೋಗೋಣ. ಇದೊಂದು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಹೇಳು. ಇದು ಸೈಜ್ $20 ಅಂತ ಇದೆ, ಆದರೆ ಡಿಸ್ಕೌಂಟಲ್ಲಿ $10. ಕ್ಲಿಯರೆನ್ಸಲ್ಲಿ ಇರೋದ್ರಿಂದ $10 ಆಗಿದೆ. ಸೊ ಜ್ಯುವೆಲ್ಸ್ ಆಯಿತು, ಟಾಪ್ ಆಗಿದೆ ಫ್ರೆಂಡ್ಸ್. ಇವಾಗ ನಾವು ಜೀನ್ಸ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಸಖತ್ ಕಾಸ್ಟ್ಲಿ ಇದೆ, ಅದರಲ್ಲಿ ಉಳಿಸೋದಂತೂ ಕಷ್ಟ ಇದೆ. ನಮಗೆ ಗೊತ್ತಿಲ್ಲ, ನಾವು ಇಲ್ಲಿಗೆ ಆಲ್ರೆಡಿ ಇದೆರಡು ತಗೊಂಡಿದ್ದೀನಿ. ಸೈಜ್ ಗೊತ್ತಿಲ್ಲ ನನಗೆ, ಎರಡನ್ನೂ ಟ್ರೈ ಮಾಡಿ ಹಾಕಿ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಎಲ್ಲ ಪರ್ಚೇಸ್ ಮುಗಿಸಿ ನಾನು ಮುಂಚೆನೇ ಬಂದು ಕೆಳಗಡೆ ವೆಯ್ಟ್ ಮಾಡ್ತಿದ್ದೆ. ಇವ್ರದ್ದು ಇವಾಗ ಪರ್ಚೇಸ್ ಮುಗಿಸ್ಬಿಟ್ಟು ಇವಾಗಷ್ಟೇ ಬಂದಿದ್ದಾರೆ ಕೆಳಗಡೆಗೆ. ಅದರಲ್ಲೂ ಒಂದು ಇಯರಿಂಗ್ಸ್ನ ಹಾಳು ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟೊಂದು ಸಲ ನಾನು ಇವರು ಒಂದೇ ಕಡೆ ಪರ್ಚೇಸ್ ಮಾಡೋ ಟೈಮಲ್ಲಿ ಸಿಗಾಕೊಂಬಿಟ್ಟಿದ್ದೀವಿ. ಪುಣ್ಯ ನಾವೇನೂ ತೋರಿಸಿಲ್ಲ, ಇವರು ನನಗೇನು ತೋರಿಸಿಲ್ಲ. ಬಟ್ ಎಷ್ಟು ಡಾಲರ್ನ ಮಿಕ್ಸಿದ್ದೀವಿ ಅಂತ ನಮಗಿನ್ನೂ ಏನೂ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೆ $1 ಮಿಕ್ಕಲ್ಲ ಅಂತ, ಬಟ್ ಸ್ವಲ್ಪ ಮಿಕ್ಕಿಸ್ಕೊಂಡು ಬಂದಿದ್ದೀನಿ. ಇವಾಗಲೇ ನಿಮಗೆ ಗೊತ್ತಿರೋ ಥರ ಇದು ಏನು ಚಾಲೆಂಜ್ ಅಂತ ನಿಮಗೆ ಗೊತ್ತಿದೆ. ಇವಾಗ ನಾವು ಶಾಪಿಂಗ್ ಏನೇನು ಮಾಡಿದ್ದೀವಿ ಅಂತ ಎಲ್ಲ ತಂದು ಇಟ್ಕೊಂಡಿದ್ದೀವಿ. ಇವಾಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನಾನೇನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು, ನೋಡೋಣ. ಮತ್ತು ಎಷ್ಟು ದುಡ್ಡು ಉಳಿಸಿದ್ದೀವಿ ಅಂತಲೂ ಲಾಸ್ಟಲ್ಲಿ ಹೇಳ್ತೀವಿ. ಫಸ್ಟ್ ಇವಾಗ ನಾವು ಏನೇನು ತಂದಿದ್ದೀವಿ ಅದನ್ನು ತೋರಿಸಿ ಒಂದ್ಸಲ ಹಾಕಿ ನಿಮಗೆ ತೋರಿಸ್ತೀವಿ. ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಹೇಳಿ ಯಾರ್ದು ಔಟ್ಫಿಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇನ್ನೂ ಇದೇ ಥರ ವೀಡಿಯೋಸ್ ಬೇಕಿದ್ರೆ ನಿಮಗೆ
ಕಮೆಂಟಲ್ಲಿ ಹೇಳಿ. ನಾವು ನೆಕ್ಸ್ಟ್ ಇನ್ನೂ ವೀಡಿಯೋಸ್ಗಳು ಮಾಡ್ತೀವಿ, ಚಾಲೆಂಜಸ್ ವೀಡಿಯೋಸ್ಗಳನ್ನ ಇನ್ನೂ ಜಾಸ್ತಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನಿಮಗೆ ಇಷ್ಟ ಆಗಿದೆ ಕಮೆಂಟಲ್ಲಿ ಹೇಳಿ. ಒಂದು ಬಂದ್ಬಿಟ್ಟು ನಾನು ಜೀನ್ಸ್ ತಗೊಂಡಿದ್ದೀನಿ. ಇದು ಒಂದು ಜೀನ್ಸ್ ಇದೆ. ನನಗೆ ಸಿಂಗಲ್ದು ನಾನು ತಗೊಂಡಿಲ್ಲ, ಯಾಕೆ ಅಂದರೆ ನನಗೆ ಯಾವ ಫ್ರಾಕ್, ನನಗೆ ಫ್ರಿಲ್ ಇರೋ ಫ್ರಾಕ್ಸ್ಗಳು ಇಷ್ಟ ಆಗುತ್ತೆ. ಬಾಡಿಕಾನ್ ಡ್ರೆಸ್ ನನಗೆ ಅಷ್ಟು ಇಷ್ಟ ಆಗಲ್ಲ, ಇವನ್ ನಂಗೆ ಅಷ್ಟು ಚೆನ್ನಾಗೂ ಕಾಣಿಸಲ್ಲ ಅದು. ಸೊ ನನಗೆ ಫ್ರಿಲ್ ಇರೋ ಡ್ರೆಸ್ಗಳು ಯಾವುದು ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ಇದೊಂದು ಜೀನ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಟಾಪ್ ತೊಗೊಂಡಿದ್ದೀನಿ. ಇದು ಆದಮೇಲೆ ಇದಕ್ಕೆ ಒಂದು ಶೂ ತೊಗೊಂಡಿದ್ದೀನಿ. ಇದು ಬ್ಲ್ಯಾಕ್ ಕಲರ್. ಹಾಗೆ ಇದಕ್ಕೆ ಜುವೆಲ್ಸ್ ತೊಗೊಂಡಿದ್ದೀನಿ. ಇದೊಂದು ಇಯರಿಂಗ್ಸ್ ತೊಗೊಂಡಿದ್ದೀನಿ. ಇದು ನಾವು ಫಸ್ಟ್ ಹೋಗಿದ್ದು ಬಂದ್ಬಿಟ್ಟು ಕಾಸ್ಟ್ಲಿ ಇರೋ ಕಡೆಗೆ ಹೋಗ್ಬಿಟ್ವಿ, ನಮಗೆ ಗೊತ್ತಾಗಿಲ್ಲ. ಸೊ ಒಂದು ಇಯರಿಂಗ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಆದಂಥ ಒಂದು ಮ್ಯಾಚ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು 3 ಲೇಯರ್ದು ಒಂದು ಸರ ತೊಗೊಂಡಿದ್ದೀನಿ. ಇದೊಂದು ಇಷ್ಟೇ ನಾನು ತೊಗೊಂಡಿರೋದು. ಫಸ್ಟ್ ಬಂದ್ಬಿಟ್ಟು ನಾನು ಡ್ರೆಸ್ನ ತೋರಿಸ್ತೀನಿ. ಸೊ ನಾನು ತಗೊಂಡಿರೋದು ಸಿಂಗಲ್ ಪೀಸು ಫುಲ್ಲು ಈ ಡ್ರೆಸ್ಗೆ ನಾನು ಬ್ಲ್ಯಾಕ್ ಕಲರ್ ಸ್ಲಿಪ್ಪರ್ನ ಮ್ಯಾಚ್ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಪರ್ಸ್ ತಗೊಂಡಿದ್ದೀನಿ. ಆಮೇಲೆ ಬಂದ್ಬಿಟ್ಟು ಇದು ಹೇರ್ಗೆ, ಆಮೇಲೆ ಬ್ರೇಸ್ಲೈಟ್ ಇದು, ಆಮೇಲೆ ರಿಂಗ್ ತಗೊಂಡಿದ್ದೀನಿ, ಆಮೇಲೆ ಒಂದು ಇಯರಿಂಗು. ಸೊ ಡ್ರೆಸ್ ವೇರ್ ಮಾಡ್ಕೊಂಡು ಬರ್ತೀವಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಹತ್ರ ದುಡ್ಡು ಎಷ್ಟು ಉಳಿದಿದೆ ಅಂತ ಹೇಳಿ ತೋರ್ಸೋಣ ಅಂತ ಬಂದಿದ್ದೀವಿ. ನಾನು ನನ್ನ ದುಡ್ಡು ತೆಗಿತೀನಿ, ಅವಳು ದುಡ್ಡು ತೆಗಿತಾಳೆ. ನಾನು ಇಲ್ಲೇ ಸೈಡಿಗೆ ಹಾಕಿದ್ದೆ, ನನ್ನ ಪರ್ಸಲ್ಲಿ ಇಟ್ಟಿದ್ದೀನಿ. ನಂದು ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು $72 ಸಮ್ 20 cents ಆಗಿದೆ. 27.80 cents ಉಳಿದಿದೆ. ನಂದು ಫುಲ್ ಔಟ್ಫಿಟ್ಟಿಗೆ ಖರ್ಚಾಗಿರೋದು ಬಂದ್ಬಿಟ್ಟು $56 ಖರ್ಚಾಗಿದೆ. ಇನ್ನು $44 ನನ್ನ ಹತ್ರ ಉಳಿದಿದೆ. ಸೊ ವಿನ್ನರ್ ಬಂದ್ಬಿಟ್ಟು ಛಾಯಾ. ಸೊ ನಿಮಗೆ ಯಾವ್ದು ಔಟ್ಫಿಟ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಈ ಥರ ವಿಡಿಯೋಸ್ ಇಷ್ಟ ಆದರೆ ನಮಗೆ ಕಮೆಂಟ್ ಮಾಡಿ ಹೇಳಿ, ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡ್ತೀವಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.